ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ಬಂದ್ ಸಂಬಂಧ ಮಹತ್ವದ ಸಭೆಯನ್ನ ಕನ್ನಡಪರ ಸಂಘಟನೆಗಳು ಕರೆದಿದ್ದಾವೆ. ಈ ಸಭೆಯಲ್ಲಿ ಕರ್ನಾಟಕ ಬಂದ್ಗೆ ದಿನಾಂಕ ಫಿಕ್ಸ್ ಆಗುತ್ತೆ. ಆಗಸ್ಟ್ ಮೊದಲ ವಾರದಲ್ಲಿ ಬಂದನ್ನು ನಡೆಸೋದಕ್ಕೆ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿದ್ದಾವೆ. ಅದಕ್ಕೂ ಮೊದಲು ಸರ್ವಪಕ್ಷಗಳ ಸಭೆಯಲ್ಲಿ ಯಾವ ರೀತಿಯ ನಿರ್ಣಯವಾಗುತ್ತೆ, ವಿಜಯ್ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಸಭೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ನೋಡೋದಕ್ಕೆ ಕನ್ನಡಪರ ಸಂಘಟನೆಯ ಹೋರಾಟಗಾರರು ನಿರ್ಧರಿಸಿದ್ದಾರೆ. ಅದಾದ ಮೇಲೆ ಬಂದನ್ನು ಯಶಸ್ವಿ ಮಾಡೋದಕ್ಕೆ, ತಮಿಳುನಾಡಿಗೆ ಬಿಸಿ ಮುಟ್ಟಿಸೋದಕ್ಕೆ, ಒಂದೇ ಒಂದು ಹನಿ ನೀರು ತಮಿಳುನಾಡಿಗೆ ಹೋಗದೇ ಇರುವಂತಹ ನಿಟ್ಟಿನಲ್ಲಿ ಹೋರಾಟವನ್ನು ಜೋರು ಮಾಡೋದಕ್ಕೆ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿದ್ದಾವೆ. ಈ ಮೂಲಕ ಬರದ ನಡುವೆಯೂ ಯಾವುದೇ ಕಾರಣಕ್ಕೂ ಒಂದೇ ಒಂದು ಹನಿ ನೀರು ತಮಿಳುನಾಡಿಗೆ ಹೋಗಬಾರ್ದು ಅನ್ನೋದು ಕನ್ನಡಪರ ಹೋರಾಟಗಾರರ ಆಗ್ರಹವಾಗಿದೆ. ಈಗಾಗಲೇ ಸ್ಯಾಂಪಲ್ ತೋರಿಸಿದ್ದಾರೆ. ಪ್ರತಿಭಟನೆ ಮಾಡುವ ಮೂಲಕ, ಅಖಂಡ ಕರ್ನಾಟಕವನ್ನು ಬಂದ್ ಮಾಡುವ ಮೂಲಕ, ಕರ್ನಾಟಕವನ್ನು ಸ್ತಬ್ಧ ಮಾಡುವ ಮೂಲಕ ಒಂದೇ ಒಂದು ಹನಿ ಇಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಹೋಗಬಾರ್ದು ಅನ್ನೋದು ಕನ್ನಡಪರ ಸಂಘಟನೆಯ ನಾಯಕರುಗಳ ಆಗ್ರಹವಾಗಿದೆ. ಡೀಟೇಲ್ಸನ್ನು ಕೊಡುವುದಕ್ಕೆ ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ಕರ್ನಾಟಕ ಬಂದ್ ಫಿಕ್ಸ್ ಅಂಥೇಳಿ ಕನ್ನಡಪರ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಯಾವಾಗ ಕರ್ನಾಟಕ ಬಂದ್ ಆಗಬಹುದು, ಈ ಕರ್ನಾಟಕ ಬಂದನ್ನು ಯಶಸ್ವಿ ಮಾಡುವುದಕ್ಕೆ ಯಾವ ರೀತಿಯ ಪ್ಲಾನನ್ನು ಕನ್ನಡಪರ ಸಂಘಟನೆಗಳು ಮಾಡ್ಕೊಳ್ತಾ ಇದ್ದಾವೆ, ಇವತ್ತಿನ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ಈಗ ಕಾವೇರಿಯ ಕಿಚ್ಚು ಕರ್ನಾಟಕಾದ್ಯಂತ ಹರಡಿದೆ. ಸೊ ಇದರ ಮಧ್ಯೆ ಈಗ ಕನ್ನಡಪರ ಸಂಘಟನೆಗಳು ಹೇಳ್ತಾ ಇರುವಂತದ್ದು, ಅಖಂಡ ಕರ್ನಾಟಕವನ್ನ ಬಂದ್ ಮಾಡಿ ನಾವು ಹೋರಾಟದ ಬಿಸಿಯನ್ನ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸ್ತೀವಿ, ಈ ಮೂಲಕ ನಮ್ಮ ಆಕ್ರೋಶವನ್ನ ಹೊರ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆಗೆ ಕರವೇ ನಾರಾಯಣಗೌಡರ ಬಣ, ನಾವು ಮಾತ್ರ ದೆಹಲಿ ಚಲೋವನ್ನ ಮಾಡ್ತೀವಿ, ಕರ್ನಾಟಕ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯ ವಾಟಾಳ್ ನೇತೃತ್ವದ ಬಣ ಇವತ್ತು ಸಭೆಯನ್ನ ಸೇರ್ತಾ ಇದ್ದಾರೆ. ಸಭೆಯಲ್ಲಿ ಅಂತಿಮವಾಗಿ ಕರ್ನಾಟಕ ಬಂದ್ನ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಸೊ ಶಿವರಾಮೇಗೌಡರಿದ್ದಾರೆ, ಮಾತಾಡ್ಸೋಣ ಅವ್ರನ್ನ. ಸರ್, ಇವತ್ತು ಸಭೆ ನಡೀತಾ ಇದೆ ಕರ್ನಾಟಕ ಬಂದ್ನ ವಿಚಾರವಾಗಿ. ಸೊ ಈಗ ಸರ್ವಪಕ್ಷಗಳ ಸಭೆಯನ್ನ ಕೂಡ ಕರೆದಿದ್ದಾರೆ. ಜೊತೆಗೆ ವಿಜಯ್ ಅವರು ಕರ್ನಾಟಕಕ್ಕೆ ಬರ್ತಾರೆ, ಸಭೆಯನ್ನ ನಡೆಸ್ತಾರೆ ಅನ್ನುವಂಥದ್ದು ಇದೆ. ಸೊ ಕರ್ನಾಟಕ ಬಂದ್ನ ದಿನಾಂಕ ಯಾವತ್ತಾಗುತ್ತೆ ಅನ್ನುವಂಥದ್ದು ಇವತ್ತು ತೀರ್ಮಾನ ಆಗಿ ಬಹಿರಂಗ ಪಡಿಸಿವೆ. ನಾಯಕರು ಇಲ್ದಲೇ ನಾವು ದಿನಾಂಕ ಹೇಳೋದು ತಪ್ಪಾಗುತ್ತೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಯಾವ ದಿನಾಂಕ ಬಂದ್ ಮಾಡ್ತೀವಿ ಅಂತಕ್ಕಂಥದ್ದು ಉದ್ದೇಶ ಇಷ್ಟೇ. ಕರ್ನಾಟಕಕ್ಕಾಗಿರೋ ಅನ್ಯಾಯವನ್ನು ಖಂಡಿಸಿ ಈ ಒಂದು ಪ್ರಾದೇಶಿಕ ಇಚ್ಛಾಶಕ್ತಿಯ ಹೋರಾಟ. ಇಲ್ಲಿ ಯಾರ ಸ್ವಾರ್ಥವೂ ಇಲ್ಲ, ಏನಿಲ್ಲ. ಇಲ್ಲಿ ಕಾವೇರಿ ನೀರು ಕುಡಿದವರು, ಇಲ್ಲಿ ರೈತರಿಗೆ ಕಾವೇರಿ ಅಸ್ಮಿತೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಬೆಂಬಲವನ್ನು ನಿಷ್ಕಲ್ಮಶವಾಗಿ ಕೊಡ್ತಾ ಇದ್ದಾರೆ. ಈ ಬಂದು ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದು ಹೇಳ್ತೀನಿ. ಬಂದು ನಮ್ಗೆ ಮುಖ್ಯ ಅಲ್ಲ, ನಮ್ಗಾಗಿರೋ ಅನ್ಯಾಯವನ್ನು ಸರಿ ಮಾಡ್ಕೋಬೇಕು ಅನ್ನೋದು ಮುಖ್ಯ ನಮಗೆ. ಒಂದ್ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸ್ತೀವಿ ಅನ್ನುವಂಥದ್ದು, ಮತ್ತೊಂದು ಕಡೆ ಸರ್ವಪಕ್ಷಗಳ ಸಭೆ ಇದೆ. ಆಗಸ್ಟ್ 3ಕ್ಕೆ ವಿಜಯ್ ಅವ್ರ ಸಭೆ ಇರೋದ್ರಿಂದ ಅಲ್ಲಿವರೆಗೆ ಕಾಯ್ತೀರಾ ಅಥವಾ ದಿಢೀರಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಡ್ತೀರಾ ಅನ್ನುವಂಥದ್ದು? ಇಲ್ಲ, ಈಗ ರಾಜ್ಯ ಸರ್ಕಾರ ಕರ್ನಾಟಕದ ಜನತೆಗೆ ಯಾವುದೇ ಧಕ್ಕೆ ಆಗದೆ ನೋಡ್ಕೋತೀವಿ, ನಾವು ನಿಂಚು ನೀರು ಬಿಡಲ್ಲ ಅನ್ನೋದು ಸ್ಪಷ್ಟೀಕರಿಸಿದೆ. ನೀರು ಬಿಡಲ್ಲ. ಆಮೇಲೆ ಸುಪ್ರೀಂ ಕೋರ್ಟ್ ಹೋಗೋಕ್ಕೆ ಒಂದು ಅವಕಾಶ ಇದೆ. ಅದೆಲ್ಲದಕ್ಕೂ ಎಲ್ಲ ಸರ್ವಪಕ್ಷಗಳ ಸಭೆ ಅಲ್ಲ, ಸರ್ವಪಕ್ಷಗಳ ನಾಡಿನ ಇಚ್ಛಾಶಕ್ತಿ ಇರತಕ್ಕಂಥ ಪ್ರಗತಿಪರ ಯಾರಿದ್ದಾರೆ, ಸಾಮಾಜಿಕ ಇಚ್ಛಾಶಕ್ತಿ ಇರೋರು, ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳು, ಇವರೆಲ್ಲರ ಸಮ್ಮುಖದಲ್ಲೇ ಸರ್ವಪಕ್ಷ. ಆರಂಭದಲ್ಲೇ ಒಡಕಿದೆಯಲ್ಲ ಸರ್, ಕರ್ನಾಟಕ ಬಂಧನ ಅಗತ್ಯ ಏನು? ಬಾಯಿ ಚಪ್ಪಲಕ್ಕೆ ಬಂದ್ರೆ ಹೇಗೆ ಅನ್ನುವಂಥದ್ದು ನಾರಾಯಣಗೌಡರ ಪ್ರಶ್ನೆ. ಬಾಯಿ ಚಪ್ಪಲಕ್ಕೆ ಅಂತೇಳಿ ಬಹುಶಃ ಆ ಥರ ಹೇಳೋದು ಅವ್ರ ಚಪ್ಪಲಾಗಿರುತ್ತೆ. ಎಷ್ಟೋ ಬಂದ್ಗಳು ಮಾಡಿದ್ದೀವಿ, ರಾಜ್ಯದ ಜನ ಬೆಂಬಲ ಕೊಟ್ಟಿದ್ದಾರೆ. ಬಂದ್ ಮಾಡೋಕ್ಕೆ ಸಾಮರ್ಥ್ಯ ಇಲ್ದಲೇ ಇರೋರು, ತಾಕತ್ತು ಇಲ್ದಲೇ ಇರೋರು ಈ ಬಂದ್ಗೆ ಬೆಂಬಲ ಅಂತ ಇಲ್ಲ ಅಂತ ಘೋಷಣೆ ಮಾಡ್ಬೋದು. ಅವ್ರೇನಾದ್ರು ಈ ನಾಡಲ್ಲಿದ್ದು ಇಲ್ಲಿನ ಕಾವೇರಿ ನೀರು ಕುಡ್ದಿದ್ರೆ ಅವ್ರು ಯಾರು ಬಂದ್ಗೆ ಬೆಂಬಲ ಇಲ್ಲ, ನಮ್ಮ ಮನೆಗೆ ಮಾಡ್ಕೋತಿದ್ದೀವ ಬಂದು, ಇಲ್ಲ ನಮ್ಮ ಸ್ವಾರ್ಥಕ್ಕೆ ಮಾಡ್ತಿದ್ದೀವ. ಈ ಬಂದು ಬೇಕಾ ಬೇಡ ಅನ್ನೋದು ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ. ಅದನ್ನ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇದಿಷ್ಟು ಶಿವರಾಮೇಗೌಡರ ಮಾತು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭವಾಗ್ತಾ ಇದೆ. ಸೊ ನೀವು ಹೊರಭಾಗದಲ್ಲೂ ಕೂಡ ನೋಡ್ಬೋದು, ಸಾಕಷ್ಟು ಜನ ಕನ್ನಡ ಪರ ಸಂಘಟನೆಯವರು ಕೂಡ ಬಂದಿದ್ದಾರೆ, ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಸೊ ಇವತ್ತು ವಿಶೇಷವಾಗಿ ಕನ್ನಡ ಪರ ಸಂಘಟನೆಗಳು ಮಾತ್ರ ಅಲ್ಲ ಪ್ರೇಮ್, ಈಗ ರೈತ ಸಂಘಟನೆಗಳಾಗಿರ್ಬೋದು, ಕಾರ್ಮಿಕ ಸಂಘಟನೆಗಳಾಗಿರ್ಬೋದು, ಅನೇಕ ಸಂಘಟನೆಗಳು ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಬೆಂಗಳೂರಿನಲ್ಲಿ ಈಗ ಓಲಾ ಉಬರ್ಗಳ ಸಂಘಟನೆ ಆಗಿರ್ಬೋದು, ಸೊ ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಸೊ ಸಭೆಯಲ್ಲಿ ಕರ್ನಾಟಕ ಬಂದ್ನ ವಿಚಾರವಾಗಿ ಒಂದಿಷ್ಟು ತೀರ್ಮಾನಗಳನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಸೊ ಪ್ರವೀಣ್ ಶೆಟ್ಟಿ ಅವರು ಕೂಡ ಇದ್ದಾರೆ, ಇಲ್ಲೇ ಮಾತಾಡ್ಸೋಣ ಅವ್ರನ್ನ. ಸರ್, ಇವತ್ತು ಬಂದ್ನ ವಿಚಾರವಾಗಿ ಸಭೆ ನಡೀತಾ ಇದೆ. ಸೊ ಯಾವತ್ತು ಬಂದ್ ಅನ್ನುವಂಥದ್ದು, ಸಭೆವರೆಗೆ ಕಾಯ್ತೀರಾ ಅಥವಾ ವಿಜಯ್ ಬರೋವರೆಗೆ ವೆಯ್ಟ್ ಮಾಡ್ತೀರಾ ಅಥವಾ ದಿಢೀರ್ ಅಂತ ಬಂದ್ಗೆ ಕರೆ ಹೋಗ್ತೀರಾ? ನೋಡಿ, ನಮ್ಗೆ ಯಾರಿಗೂ ಬಂದು ಕರೆಯುವಂಥ ಹುಚ್ಚು ಯಾರಿಗೂ ಇಲ್ಲ. ನಮಗೆ ಮೊದಲನೇದಾಗಿ ಕಾವೇರಿ ನೀರನ್ನು ಬಿಡಬಾರ್ದು, ಸುಗ್ರೀವಾಜ್ಞೆಯನ್ನು ತರಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಬಂಗಾರಪ್ಪನವರ ಶಿಷ್ಯ, ಅವರ ಮಾರ್ಗದರ್ಶನದಲ್ಲೇ ನಡೆದರೆ ನಾವು ಯಾರು ಬಂದು ಕರೆಯೋಕ್ಕೆ ಹೋಗಲ್ಲ. ಬಂದು ದಿನಾಂಕವನ್ನು ಘೋಷಣೆ ಮಾಡ್ತೀವಿ.
4ನೇ ತಾರೀಕು ಸರ್ವಪಕ್ಷಗಳ ಸಭೆಯನ್ನು ಕರೆದು ನೀರು ಬಿಡಲ್ಲ ಅಂತ ಹೇಳಿದ್ದಾರೆ. ನೀರು ಬಿಟ್ಟಿಲ್ಲ ಅಂದರೆ ನಾವು ಬಂದು ವಾಪಸ್. ಯಾವತ್ತು ಸರ್ ದಿನಾಂಕ? ದಿನಾಂಕ ಇದೆ 7ನೇ ತಾರೀಕಿದೆ, 14ನೇ ತಾರೀಕಿದೆ, 17ನೇ ತಾರೀಕಿದೆ. ಈ ರೀತಿ ಅನೇಕ ದಿನಗಳನ್ನ ನಾವು ಚರ್ಚೆ ಮಾಡಿದ್ವಿ. ಯಾವ ದಿನಾಂಕ ಮತ್ತು ಏನಾಗುತ್ತೆ, ಸರ್ಕಾರ ಏನು ನಿಲುವು ತಗೊಳುತ್ತೆ ಅನ್ನೋದ್ರ ಮೇಲೆ ನಮ್ಮ ಬಂದಿರುತ್ತೆ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದನ್ನಂತೂ ಸ್ಪಷ್ಟಪಡಿಸ್ತಾ ಇದ್ದಾವೆ. ಕಾವೇರಿಗೆ ಸರ್ಕಾರ, ತಮಿಳುನಾಡಿಗೆ ಕಾವೇರಿ ನೀರನ್ನು ಸರ್ಕಾರ ಹರಿಸಲಿಲ್ಲ ಅಂದರೆ ನಾವು ಬಂದನ್ನು ಮಾಡಲ್ಲ. ಬಟ್ ಒಂದೇ ಒಂದು ಹನಿ ನೀರು ಹರಿದಿದ್ದೇ ಆದರೆ ನಾವು ಅಖಂಡ ಕರ್ನಾಟಕವನ್ನು ಬಂದ್ ಮಾಡ್ತೇವೆ, ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕ್ತೇವೆ ಅನ್ನೋದು ಕನ್ನಡ ಪರ ಹೋರಾಟಗಾರರ ಮಾತಾಗಿದೆ. ಬಟ್ ದಿನದಿಂದ ದಿನಕ್ಕೆ ಇದೇ ವಿಚಾರಕ್ಕೆ ಆಕ್ರೋಶವಂತೂ ಜಾಸ್ತಿ ಆಗ್ತಾ ಇರುವಂಥದ್ದು. ಒಂದು ಕಡೆ ಬಿಜೆಪಿ ಹೋರಾಟ ನಡೆಸ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಕನ್ನಡ ಪರ ಹೋರಾಟಗಾರರ ಕಿಚ್ಚು ಕೂಡ ಜಾಸ್ತಿ ಆಗ್ತಿದೆ. ಇವತ್ತು ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿದೆ, ಇದು ಎಲ್ರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನ ಸೆಳೆಯೋದು ಹೆಂಗೆ? ನಾವು ಪ್ರಧಾನಮಂತ್ರಿ ಮಧ್ಯಪ್ರವೇಶ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಈಗಾಗಲೇ ಸರ್ಕಾರನ ಒತ್ತಾಯ ಮಾಡಿದ್ದೀವಿ, ಯಾವುದೇ ಕಾರಣದಲ್ಲೂ ನೀರು ಬಿಡಬಾರ್ದು ಅಂತ ಹೇಳ್ಬಿಟ್ಟು. ನಾವು ಇದೇ ಬರೋ ತಿಂಗಳು 13 ಇಲ್ಲಾಂದರೆ 18ನೇ ತಾರೀಕು ಕರ್ನಾಟಕ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾಯಿದ್ದೀವಿ. ಇಲ್ಲ 2 ದಿನ ಇಲ್ಲ, 2 ದಿನ ಯಾವುದಾದ್ರು ಒಂದು ದಿನ, ಅದು ಈಗ ನಮ್ಮ ನಾಯಕರು ಬಂದ ಮೇಲೆ ತೀರ್ಮಾನ ಆಗುತ್ತೆ. ಬಂದಂತೂ ಖಂಡಿತ ಮಾಡಲೇಬೇಕು. 18. ಸೊ ಈಗ ಬಂದ್ನ ಅಗತ್ಯ ಏನಿದೆ? ಅದು ಅಂತಿಮ ಅಸ್ತ್ರ ಅಲ್ಲ, ಬಾಯಿ ಚಪ್ಪಲಕ್ಕೆ ಬಂದ್ ಬಂದ್ರೆ ಸರಿಯಲ್ಲ ಅನ್ನುವಂಥದ್ದು ನಾರಾಯಣಗೌಡರ ಹೇಳಿಕೆ. ಈಗ ನಮ್ಮ ಚಪಲ ಬಂದ್ ಮಾಡಿದ್ರೆ ಒಂದು ಜನರಲ್ಲಿ ಒಂದು ಅರಿವು ಮೂಡುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ರೈತ ಬಾಂಧವರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದು ನಮ್ಮ ಕರ್ತವ್ಯ. ಅವ್ರವ್ರ ಮನಸ್ಥಿತಿ ಏನಿದೆ ಗೊತ್ತಿಲ್ಲ. ನಾರಾಯಣಗೌಡರು ಆ ಥರ ತೀರ್ಮಾನ ತಗೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ನಾವು ಬಂದ್ಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಇದು ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತಹ ಮಾತು. ಯಾರು ಬರಲಿ ಬಿಡಲಿ, ನಾವು ಹೋರಾಟವನ್ನು ಮಾಡಿಯೇ ಮಾಡ್ತೇವೆ. ಕರ್ನಾಟಕ ಬಂದ್ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡ್ತೇವೆ. ಹಳೆ ಮೈಸೂರು ಭಾಗದ ರೈತರ ಬೆನ್ನಿಗೆ ನಿಲ್ಲುವಂತಹದ್ದು ನಮ್ಮ ಕೆಲಸ. ನಾಡು ನುಡಿ ನೆಲ ಜಲ ಅಂತ ಬಂದಾಗ ನಾವು ಟೊಂಕ ಕಟ್ಟಿ ನಿಲ್ತೇವೆ. ಹಾಗಾಗಿ ಬಂದ್ ಫಿಕ್ಸ್ ಅಂತ ಹೇಳ್ತಿದ್ದಾರೆ.